ಯಾವ್ದು ಅನುಸ್ವರ ವಿಸರ್ಗ. ಅನುಸ್ವರ ವಿಸರ್ಗ. ಅನುಸ್ವರ ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳ ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನ. ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು? 34. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಗೊತ್ತಾ? ವರ್ಗೀಯ 25, ಅವರ್ಗೀಯ 9. ವರ್ಗೀಯ 25, ಅವರ್ಗೀಯ 9. ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? ನೀನು SLC ಆದ್ಮೇಲೆ PUC ಆದ್ಮೇಲೆ PUCನಲ್ಲಿ ವ್ಯಾಕರಣ SLC ಆದ್ಮೇಲೆ PCH ಮಾಡ್ತಿದ್ದು ಪಾಠ ಮಾಡಕ್ಕೆ ಏನು ಪಾಠ ಮಾಡ್ತೀಯ ಅಲ್ಲಿ ಹೋಗಿ? ಅಲ್ವಾ? SSLC ವರೆಗೆ ಸ್ವಲ್ಪ ಭಯ ಬೀಳ್ತಿದ್ದಾರೆ ಸರ್. ನಿಮ್ಮ ಎದುರುಗಡೆ ಹೇಳೋದು ಸ್ವಲ್ಪ ಭಯ ಬೀಳ್ತಿದ್ದಾರೆ. ಅದೆಲ್ಲ ಚೆನ್ನಾಗಿ ಓದ್ತಾರೆ ಬೆಸ್ಟ್ ಸರ್. ಅದು ಅವರಮ್ಮ ನಿಂದು ಕವರ್ಗ ಅಂತಂದ್ರೆ ಬಿಜಾಪುರ ನಮ್ಮ ಬಿಜಾಪುರ. ಖ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೆ ಏನು? ಅಲ್ಪ ಪ್ರಾಣ ಕಡಿಮೆ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತ. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ಅದೇ ದೀರ್ಘ ಅಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ. 2 ಮತ್ತು 4 ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವ ಸ್ವರ ಅಂದ್ರೆ? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಹ್ರಸ್ವ ಸ್ವರ ಇರುತ್ತೆ. ಒಂದು ಮಾತ್ರ ಒಂದು ಮಾತ್ರ ಎರಡು ಮಾತ್ರ ಕಾಲದಲ್ಲಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲು ನಾವು 2001 ಗೌರ್ಮೆಂಟ್ ಸ್ಕೂಲ್